ನಿಮ್ಮಂಥ ಯೋಗ್ಯರ ಆಶೀರ್ವಾದ ನೆರಳಲ್ಲಿ ಬದುಕಬೇಕು ನಾವು. ಅವಮಾನ ಮಾಡಲ್ಲ ಅಲ್ವಾ? ನಮ್ಮ ಅಪ್ಪ ಅಮ್ಮನ ಪರವಾಗಿ ನಾನು ನಿಮ್ಮ ಹತ್ರ ಸಾರಿ ಕೇಳ್ತೀನಿ. ಸಾರಿ ಆಂಟಿ. ಹೋಗ್ಲಿ ಬಿಡಮ್ಮ, ಅದನ್ನೆಲ್ಲ ನೆನಪಿಸ್ಬೇಡ. ಒಂದು ಜ್ಞಾಪಕದಲ್ಲಿಟ್ಕೊ, ಒಳ್ಳೆದನ್ನ ಮಾತ್ರ ನಾವು ನೆನೆಸ್ಬೇಕು, ಸೂತ್ಕಗಳನ್ನಲ್ಲ. ಋಣಾನು ಬಂದ ಅಂದ್ಕೊಂಡು ಅಪ್ಪ ಅಮ್ಮ ಸುಮ್ಮನಾಗ್ಬಿಡ್ಬೇಕಾಗಿತ್ತು. ನಾವು ಯಾರನ್ನು ಬೇಕಾದರೂ ಮದುವೆ ಆಗ್ಬೋದು ಅಂತ ಅನ್ಕೋಬೋದು, ಆದರೆ ಅಂದ್ಕೊಂಡಿದ್ದೆಲ್ಲ ಆಗಬೇಕಲ್ಲ. ಕಂಗ್ರಾಟ್ಸ್ ಮಯೂರಿ, ನಿಮ್ಮಿಬ್ರು ಮದುವೆಲಿ ನಂದೇ ಓಡಾಟ. ನಿಮ್ಮಿಬ್ರು ಮದುವೆನ ಗ್ರ್ಯಾಂಡಾಗಿ ಮಾಡೋಣ, ಓಕೆನಾ? ನಾನು ನೀನು ಇನ್ಮೇಲಿಂದ ಬೆಸ್ಟ್ ಫ್ರೆಂಡ್ಸ್. ಜಯಂತ್ ಅವರೇ, ಮಯೂರಿಗೆ ಏನಾದರೂ ಗಿಫ್ಟ್ ಕೊಡ್ತೀರೋ ಇಲ್ವೋ? ಕೊಡಿಸ್ತೀನಿ. ಜಯಂತ್ ಅವರೇ, ಇವಳು ಪಕ್ಕ ಬಂದು ನಿಂತ್ಕೊಳ್ಳಿ. ಬನ್ನಿ. ವಾವ್, ಎಷ್ಟು ಚೆನ್ನಾಗಿದೆ ಜೋಡಿ. ನಿಮ್ಮಿಬ್ರು ಮದುವೆ ಫಿಕ್ಸ್ ಆದ್ಮೇಲೆ ನಿಮ್ಮಿಬ್ರು ಫಸ್ಟ್ ಫೋಟೋ ತೆಗಿತಿರೋದೆ ನಾನು. ಇಬ್ರು ಯಾಕೆ ಹಾಗೆ ನಿಂತಿದ್ದೀರಾ? ಸ್ಮೈಲ್ ಪ್ಲೀಸ್. ಎಷ್ಟು ಚೆನ್ನಾಗಿದೆ. ಏನ್ ಮಾಡ್ತಿದ್ದಾಳೆ ನಮ್ಮ ಮದುಮಗಳು? ಏನೂ ಇಲ್ಲ. ಯುದ್ಧದಲ್ಲಿ ನೀನೇನಾದ್ರು ಟ್ಯಾಂಕರ್ಗಳನ್ನ ಓಡಿಸ್ಬೇಕಾ? ಏನ್ ಮಾತಾಡ್ತಿದ್ಯಾ? ತುಂಬಾ ಬೇಜಾರಲ್ಲಿ ಕೂತಿದ್ಯಲ್ಲ, ಅದಕ್ಕೆ ಹಾಗೆ ಹೇಳ್ದೆ. ತುಂಬಾ ಗಿಲ್ಟ್ ಫೀಲ್ ಆಗ್ತಿದೆ ಮೇಘ. ಯಾಕೆ? ಚಾರು ವಿಷಯದಲ್ಲಿ. ಚಾರು ಜಯಂತನ್ ಎಂಗೇಜ್ಮೆಂಟ್ ಅಲ್ಲಿ ನಾನಿದ್ದೆ, ನನಗಳ ಪರಿಚಯ. ನನ್ನ ಜಯಂತನ್ ಪ್ರೇಮ ಅವಳ ಮದ್ವೆನ ಮುರಿಸ್ಬಿಡ್ತು ಅಂತ ಅನ್ನಿಸ್ತಿದೆ. ಆದ್ರೂ ಅದ್ ಯಾವ್ದನ್ನು ಮನ್ಸಲ್ಲಿ ಇಟ್ಕೊಳ್ದೆ ನಗ್ನಗ್ತಾ ವಿಶ್ ಮಾಡಿದ್ಲು ಗೊತ್ತಾ? ಚುಚ್ತಿದೆ ಕಣ ನನ್ಗೆ. ಜಯಂತನ್ ಜೊತೆ ಮದ್ವೆ ಅಂತ ಎಷ್ಟೋ ಕನಸುಗಳನ್ನು ಕಂಡಿರ್ತಾಳೆ, ಆಸೆಗಳನ್ನು ಹೆಣೆದಿರ್ತಾಳೆ. ಅದನ್ನೆಲ್ಲ ಮುರಿದ್ಬಿಟ್ನೇನು ಅಂತ ಅನ್ನಿಸ್ತಿದೆ. ಮಯೂರಿ, ನೀನು ಇಷ್ಟೊಂದು ಯೋಚನೆ ಮಾಡಿದ್ರೆ ಬರೋ ಸಂತೋಷಗಳನ್ನ ಸ್ವೀಕರಿಸಕ್ ಆಗಲ್ಲ ಕಣೆ. ಮೊದಲು ಇದರಿಂದ ಹೊರಗೆ ಬಾ, ಇಲ್ಲ ಅಂದ್ರೆ ಹಸೆ ಮಣೆ ಮೇಲೂ ಕೊರಗ್ತಾ ಕೂರ್ಬೇಕಾಗತ್ತೆ. ಇದೆಲ್ಲ ಆಗಿರೋದು ನಿನ್ನಿಂದ ಅಂತ ಯಾಕೆ ಅನ್ಕೋತಿದ್ಯಾ? ಅನ್ನಿಸ್ದೇ ಇರುತ್ತಾ? ಅವಳ ಸಂಭ್ರಮಗಳಿಗೆ ನಾನ್ ಕಲ್ ಹಾಕ್ದೆ ಅಂತ ಅನ್ಸಲ್ವಾ? ಬೇಕು ಅಂತ ಮಾಡ್ಲಿಲ್ಲ, ಆದ್ರೆ ಅವಳ ಮದ್ವೆ ನನ್ನಿಂದ ಮುರಿದು ಬಿತ್ತು. ಕೆಲವೊಂದು ಸಂದರ್ಭಗಳು ನಮ್ಮ ಕೈಯಲ್ಲಿ ಇರಲ್ಲ ಮಯೂರಿ, ನಮ್ಮ ಕೈ ಮೀರಿ ನಡೆದು ಹೋಗುತ್ತೆ. ಅದಕ್ಕೆ ನಾವು ಯಾರೂ ಕಾರಣ ಅಲ್ಲ. ಆ ದೇವರು ಯಾರ್ಯಾರಿಗೆ ಯಾರ್ಯಾರು ಅಂತ ಮೊದಲೇ ಡಿಸೈಡ್ ಮಾಡಿರ್ತಾನೆ, ಅದರಂತೆ ನಡೆಯುತ್ತೆ ಅಷ್ಟೆ. ಮೊದಲು ನೀನು ಗಿಲ್ಟಿಂದ ಆಚೆ ಬಾ. ಚಾರು ಸಂತೋಷವಾಗೇ ಇದ್ದಾರೆ ಕಣೆ. ಕಮಾನ್, ಚೀರ್ ಅಪ್. ಆದ್ರೂ ಪಾಪ ಕಣೆ ಚಾರು.
ಚಾರು ಮೆತ್ತಿಗೆ ಕಣೆ, ಮನೇಲಿ ಎಲ್ಲರೂ ಇದ್ದಾರೆ, ಅನುಮಾನ ಬರುತ್ತೆ. ಚಿಕ್ಕಮ್ಮ, ಬೆಂಗಳೂರು ಬಕ್ರ ಮಯೂರಿಗೆ ಕಂಗ್ರಾಟ್ಸ್ ಹೇಳಿದ ಕೂಡಲೇ ಕಣ್ಣಲ್ಲಿ ನೀರು ತುಂಬಿಕೊಂಡ್ಲು. ಪಾಪ ಅವಳಿಗೇನು ಗೊತ್ತು ಜೀವನ ಪೂರ್ತಿ ಬಕೆಟ್ ಗಟ್ಲೆ ಕಣ್ಣೀರು ಸುರಿಸ್ಬೇಕಾಗತ್ತೆ ಅಂತ. ಮುಂದಿದೆ ಅವಳಿಗೆ ಮಾರಿ ಹಬ್ಬ. ಚಾರು, ನೀನೇ ನನ್ನ ಸೊಸೆ, ನನಗೆ ಹೇಳಿ ಮಾಡಿಸ್ದಾಗಿದ್ಯಾ. ಅಪರೂಪದ ಅತ್ತೆ ಸೊಸೆ ನಾನು. ನೀನು ನೋಡಿದ್ನಲ್ಲ, ಎಂಥ ಪರಿಸ್ಥಿತಿನ ಬೇಕಾದ್ರೂ ನಿಭಾಯಿಸ್ಬಿಡ್ತೀಯ. ಕರ್ಗಿದ್ದಾರೆ ಎಲ್ರೂ. ಅನುಕಂಪದ ಅಲೆ ನಿನ್ನ ಕಡೆ ಇದೆ. ಬಹುಮತ ಸಿಗೋ ತನಕ ಇದನ್ನೇ ಮುಂದುವರಿಸು. ನಾವು ಅಂದ್ಕೊಂಡಿದ್ದನ್ನ ಚಾಚೂ ತಪ್ಪದೆ ನಡೆಸು. ನಿನ್ನ ಹಿಂದೆ ನಾನಿದ್ದೀನಿ. ಥ್ಯಾಂಕ್ಸ್ ಅತ್ತೆ. ಮೊನ್ನೆ ನಾನು ಇಲ್ಲಿ ಬಂದಾಗ ಡಿಪ್ರೆಸ್ ಆಗಿದ್ದೆ. ನೀವು ನಮ್ಮ ಮನೆಗೆ ಬಂದಮೇಲೆ ನನಗೆ ಧೈರ್ಯ ಬಂತು. ನನಗೆ ಬೇಕಾಗಿರೋದು ನನಗೆ ಸಿಗ್ತಿದೆ. ಅದು ಹೇಗೆ ಆ ಮಯೂರಿ ಜಯಂತ್ ನಮ್ಮ ಮದುವೆ ಆಗ್ತಾಳೋ ನಾನು ನೋಡೇ ಬಿಡ್ತೀನಿ. ನೋಡು ಚಾರು, ನೀನು ಈಗಲೇ ಏನು ಮಾಡೋದಕ್ಕೆ ಹೋಗಬೇಡ. ಪ್ರಣಯ ಪಕ್ಷಿಗಳಿಗೆ ಈಗ ತಾನೇ ಹಾರೋಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಸ್ವಲ್ಪ ಹಾರಲಿ, ಆಮೇಲೆ ರೆಕ್ಕೆ ಕತ್ತರಿಸಿದ್ರಾಯ್ತು. ನಾವು ಅಂದುಕೊಂಡಿರೋ ಕೆಲಸ ಈಗ ತಾನೇ ಶುರುವಾಗಿದೆ. ನೀನು ಈಗ ತಾನೇ ಮನೆಯವ್ರ ಮನಸ್ಸನ್ನ ಗೆದ್ದಿದ್ಯಾ. ನಮಗೆ ಇನ್ನೂ ಯಶಸ್ಸುಗಳು ಬೇಕು. ನಾವು ಮಾಡಬೇಕಾಗಿರೋ ಕೆಲಸ ಸಾಕಷ್ಟಿದೆ. ಜಯಂತನ ನೀನು ಮದುವೆ ಆಗೋ ತನಕ ಈ ನಾಟಕನ ಮುಂದುವರಿಸಲೇಬೇಕು. ನಿನಗೆ ಅನ್ಯಾಯ ಆಗಿದೆ ಅನ್ನೋದು ಪದೇ ಪದೇ ಎಲ್ರ ಮನಸ್ಸಿಗೆ ನಾಟ್ತಾ ಇರಬೇಕು. ಆಮೇಲೆ ಇನ್ನೊಂದು ವಿಷಯ ಚಾರು, ಸಿಂಧು, ನಾವು 3 ಜನ ಒಂದೇ ಅನ್ನೋದು ಯಾವುದೇ ಕಾರಣಕ್ಕೂ ಮನೆಯವ್ರಿಗೆ ಗೊತ್ತಾಗಬಾರ್ದು, ತಿಳಿತಾ? ಮೊದಲು ನಾನು ಜಯಂತನ ಮದುವೆ ಆಗ್ಬಿಡ್ಬೇಕು. ಅದಕ್ಕೆ ಏನೇನು ಬೇಕೋ ಎಲ್ಲ ತಯಾರಿ ಮಾಡ್ಕೋತೀನಿ. ಮದುವೆ ಒಂದಾಗಲಿ, ಆಮೇಲೆ ಎಲ್ರಿಗೂ ಹಾಕ್ತೀನಿ ಬನ್ನಿ. ಡಾಕ್ಟ್ರ್ ಇವತ್ತು ಒಂದಿನ ಬನ್ನಿ ಅಂತ ಹೇಳಿದ್ದಾರೆ. ಗಾಯಕ್ಕೆ ಡ್ರೆಸ್ಸಿಂಗ್ ಮಾಡ್ತಾರಂತೆ, ವಾಸಿ ಆಗ್ತಾರೆ. ಸೊ ಹಾಗಾಗಿ ನೋವು ಉರಿ ಎಲ್ಲ ಏನೂ ಇಲ್ಲ. ಇದನ್ನೇ ಅಲ್ವಾ ನೀನು ತಿಳ್ಕೊಬೇಕು ಅಂತ ಇದ್ದಿದ್ದು. ನೀನೇನೋ ನೆನ್ನೆ ಮನೆ ಹತ್ರ ಬಂದು ನಿನ್ನ ಕನ್ಸರ್ನ ತೋರಿಸ್ದೆ. ಆದರೆ ನೆನ್ನೆ ನಾನು ಇದ್ದಿದ್ದ ಪರಿಸ್ಥಿತಿಲಿ ನಿನಗೆ ಥ್ಯಾಂಕ್ಸ್ ಹೇಳೋಕ್ಕಾಗಲಿಲ್ಲ. ಥ್ಯಾಂಕ್ ಯು ಮೇಘಾ. ಥ್ಯಾಂಕ್ಸ್ ಎಲ್ಲ ಯಾಕೆ ಸರ್? ಹಾಗೆ ನಿಮ್ಮ ಮನೆ ದಾರಿಲಿ ಬರ್ತಾ ಇದ್ದೆ, ನಿಮ್ಮ ಬಗ್ಗೆ, ನಿಮ್ಮ ಗಾಯದ ಬಗ್ಗೆ ತಿಳ್ಕೊಳ್ಳೋಣ ಅನಿಸ್ತು, ಅದಕ್ಕೆ ಬಂದೆ. ಸಾರಿ ಸರ್, ನಿಮಗೆ ತೊಂದರೆ ಆಗಿದ್ರೆ. ಅರೆ, ಅದ್ರಲ್ಲಿ ತೊಂದರೆ ಏನು ಬಂತು? ನೀನು ತೊಂದರೆ ಕೊಡೋ ಹುಡುಗಿನೂ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಬಟ್ ಆಗಿನ ಪರಿಸ್ಥಿತಿ ಹಾಗಿತ್ತು ಅಷ್ಟೇ. ಇನ್ನೊಂದು ಮಾತು ಮೇಘಾ. ಹೇಳಿ ಸರ್. ಮೇಘಾ, ನಾವೇನೇ ಮಾತಾಡೋದಿದ್ರು ಇಲ್ಲೇ ಮಾತಾಡೋಣ, ಎಷ್ಟೊತ್ತು ಬೇಕಾದ್ರೂ ಮಾತಾಡೋಣ. ಆದರೆ ಮನೆ ಹತ್ರ ಬರೋದು ಬೇಡ ಅಂತ. ಯಾಕೋ ಸರಿ ಕಾಣೋದಿಲ್ಲ. ನಾನು ಹೀಗಂದೆ ಅಂತ ಬೇಜಾರು ಮಾಡ್ಕೋಬೇಡ. ಬೇಜಾರೇನಿಲ್ಲ, ನೀವಿಷ್ಟು ಮಾತಾಡಿದ್ರೆ ನಂಗೆ ತುಂಬ ಸಂತೋಷ ಆಯಿತು. ಯಾವಾಗಲೂ ಹೀಗೆ ಸಂತೋಷವಾಗಿರಿ. 1000 ಬರುತ್ತೆ, 1000 ಹೋಗುತ್ತೆ. ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ಮತ್ತೇನಾದರೂ ಇತ್ತಾ ಮಾತಾಡೋದಕ್ಕೆ? ಸರ್, ನಿಜವಾಗ್ಲೂ ನಿಮ್ಮ ಗಾಯ ವಾಸಿ ಆಗ್ತಾ ಇದೆ ಅಲ್ವಾ? ನಮ್ಮ ಡಾಕ್ಟ್ರಿಗೆ ಸುಳ್ಳು ಹೇಳಕ್ಕೆ ಬರಲ್ಲ. ವಾಸಿ ಆಗ್ತಾ ಇದೆ. ಸರಿ ಮೇಘಾ, ಹೊರಡ್ತೀನಿ.
ಮಾತಾಡೋ ಹಾಗಿದ್ರೆ ಬೆಳಿಗ್ಗೆ ಕಾಲೇಜಲ್ಲಿ ಮಾತಾಡೋಣ. ಅಕಸ್ಮಾತ್ ಕಾಲೇಜಲ್ಲಿ ಏನಾದ್ರು ಮಾತಾಡೋಕ್ಕಾಗಲಿಲ್ಲ ಅಂದ್ರೆ ಹೊರಗೆಲ್ಲರೂ ಮಾತಾಡ್ಕೊಳ್ಳೋಣ. ತುಂಬಾ ಹೊತ್ತಾಗಿದೆ, ನೀನು ಹೊರಡು. ಇಷ್ಟೊತ್ತಿನಲ್ಲಿ ಇಲ್ಲಿಗೆಲ್ಲ ಬರೋದು ಚೆನ್ನಾಗಿದೆ. ನಗು ನಗು, ಅಳೋ ಟೈಮು ಬರುತ್ತೆ. ಇನ್ನು ಮುಂದೆ ನೀನು ನನ್ನ ಜೊತೆ ಮಾತಾಡ್ಬೇಡ. ಯಾವಾಗ ನೋಡಿದ್ರು ನೆಗೆಟಿವ್ ಆಗೇ ಮಾತಾಡ್ತಿರ್ತೀಯ. ಪಕ್ಕಾ ಪ್ರಾಕ್ಟಿಕಲ್ ಆಗಿ ಮಾತಾಡ್ತಾ ಇದ್ದೀನಿ, ನಿನ್ಗದು ಅರ್ಥ ಆಗ್ತಿಲ್ಲ ಅಷ್ಟೇ. ರಾಜು ಸರ್ಗೆ ಎಲ್ಲ ಹೇಳ್ಕೊಂಬಿಡು, ಎಷ್ಟು ಬೇಗ ಹೇಳ್ತೀಯೋ ಅಷ್ಟು ಒಳ್ಳೇದು. ಇಲ್ಲ ಅಂದ್ರೆ ಆ ತ್ರಿಪುರ ಸುಂದರಿ ಮೊಮ್ಮಗ ಜುಮ್ ಅಂತ ಬಂದು ಪಟಕ್ ಅಂತ ತಾಳಿ ಕಟ್ಟಿ ಕರ್ಕೊಂಡು ಹೋಗ್ಬಿಡ್ತಾನೆ. ಮದ್ವೆ ಅನ್ನೋದು ಈಗಿನ ಕಾಲದಲ್ಲಿ ಎಷ್ಟು ಹೊತ್ತಿನ ಕೆಲಸ. ಆದರೂ ರಾಜೀವ್ ಸರ್ಗೆ ಹೇಳೋದಕ್ಕೆ ನನಗೆ ಭಯ. ಈಗಾಗಲೇ ಒಂದ್ಸತಿ ಹೇಳಿ ರಿಜೆಕ್ಟ್ ಪೀಸ್ ಥರ ಆಗ್ಬಿಟ್ಟಿದ್ದೀನಿ. ಶಬರಿ ಥರ ಅಲ್ವೇನೆ ನೀನು? ನಿನ್ನನ್ನು ಅವಾಯ್ಡ್ ಮಾಡ್ತಿದ್ ರಾಜೀವ್ ಸರ್ ಈಗ ನಿನ್ ಜೊತೆ ಮಾತಾಡ್ತಿದ್ದಾರೆ ಅಂದ್ರೆ ನಿನ್ ಕಡೆ ಏನೋ ಸೆಳೆತ ಇದೆ ಅಂತ ತಾನೇ ಅರ್ಥ. ಕಾವ್ಲಿ ಕಾದಾಗ ಹಿಟ್ ಹೊಯ್ದ್ಬಿಡ್ಬೇಕು ಮೇಘ. ಐ ಲವ್ ಯು ರಾಜೀವ್ ಅನ್ನೋದು ಎಷ್ಟು ಹೊತ್ತು? ನನ್ ಬಿಟ್ಟು ನೋಡು, 5 ಸೆಕೆಂಡಲ್ಲಿ ಹೇಳ್ಬಿಡ್ತೀನಿ. ಸುಮ್ಮನಿರೆ. ರಾಜೀವ್ ಸರ್ ಅಂದರೆ ನನಗೆ ತುಂಬ ಇಷ್ಟ, ಆದರೆ ಹೇಳೋದಕ್ಕೆ ಕಷ್ಟ. ಲೆಟರ್ ಬರೀ, ನಿಂಗೆ ಏನು ಹೇಳಬೇಕು ಅಂತಿದ್ಯೋ ಅದನ್ನೆಲ್ಲ ಲೆಟರ್ ಮೂಲಕನೇ ಹೇಳು. ಲವ್ ಲೆಟರಾ? ಹಾ, ಏನು ತಪ್ಪು? ಲವ್ ಮಾಡೋಕ್ಕಾಗತ್ತೆ, ಲೆಟರ್ ಬರೆಯೋಕ್ಕಾಗಲ್ವಾ? ಅವ್ರು ನಾನು ಒಪ್ಕೋತಾರಾ? ತಿರುಗಿ ನೋಡದೆ ಇದ್ದೋರು ಈಗ ನಿನ್ ಜೊತೆ ಮಾತಾಡೋಣ ಅಂತ ಇದ್ದಾರೆ. ಲೆಟರ್ ಓದಿದ್ಮೇಲೆ ನಿನ್ ಮೇಲೆ ಪ್ರೀತಿ ಬಂದ್ರೂ ಬರ್ಬೋದು. ಪ್ರಯತ್ನ ಪಡೆ, ಕೆನ್ನೆ ಕೊಡದೆ ಮುತ್ತು ಸಿಗುತ್ತಾ? ನೀನು ಹಿಂದೆ ಅಲ್ದಾಡಿದ್ದೆಲ್ಲ ವೇಸ್ಟ್ ಆಗೋಯ್ತಲ್ಲ. ಏಯ್, ಯಾಕೋ ಎಮ್ಮೆ ತಿಮ್ಮಣ್ಣ? ಜಯಂತನ ಮದುವೆ ಆಗ್ತಿದೆಯಲ್ಲ, ಅದಕ್ಕೆ ಹೇಳಿದೆ. ನಿನ್ನ ಬೀಳ್ಸ್ಕೊಳ್ಳೋಕ್ಕೆ ಏನೇನೋ ಟ್ರೈ ಮಾಡಿದೆ, ವರ್ಕೌಟೇ ಆಗಲಿಲ್ಲ. ಇದು ನ್ಯಾಯನ ಮಯೂರಿ? ಹಾಂ, ನನ್ನನ್ನು ಕರ್ಕೊಂಡೋಗಿ ದೇವದೋಸನ ಶಿಷ್ಯನಾಗಿ ಮಾಡ್ತಿದೆಯಲ್ಲ. ಚಿಂತೆ ಮಾಡಬೇಡು, ಎಲ್ಲ ಹಣೆ ಬರ, ಋಣ ಇರಬೇಕಷ್ಟೇ. ಸುಮ್ಮನೆ ತಮಾಷೆ ಮಾಡಿದೆ. ಕಂಗ್ರ್ಯಾಚುಲೇಷನ್. ಮತ್ತೆ ಜಯಂತ್ ಏನು ಮಾಡ್ಕೊಂಡಿದ್ದಾನೆ? ಇಂಜಿನಿಯರಿಂಗ್ ಓದಿದ್ದಾನೆ. ಎಲ್ಲಿ ಕೆಲಸ? ಟ್ರೈ ಮಾಡ್ತಿದ್ದಾನೆ, ಸದ್ಯದಲ್ಲೇ ಸಿಕ್ಬಿಡುತ್ತೆ. ಮರಿಬೇಡಮ್ಮ, ವಾಸಕ್ಕೊಂದು ಮನೆ, ಮನೆಗೊಂದು ಮಗು. ನಿಮ್ಮ ಅಜ್ಜಿ ಸುಮ್ಮನಿರೋ. ಜಯಂತ್ ನಂಬರ್ ಕೊಡ್ತೀಯಾ? ಯಾಕಪ್ಪ? ನಿನ್ನ ಬೀಳ್ಸ್ಕೊಂಡಲ್ಲ, ಅದು ಹೇಗೆ ಅಂತ ತಿಳ್ಕೊಳಕ್ಕೆ ನಮಗೂ ಹೆಲ್ಪ್ ಆಗ್ಬೋದು. ಏನು ಮಾಡಿದ್ರು ಬೀಳ್ತಾರೆ ಈ ಹುಡುಗಿರು. ಜಯಂತರ ಕೆಲಸ ಮಾಡದೇ ಇರ್ಬೇಕಾ? ಬೇಡ ಕಣೋ, ನಿಂಗೆ ಯಾಕೋ ತುಂಬ ಓವರ್ ಆಯಿತು. ಮಯೂರಿ, ನಿನ್ನ ಹಿಂದೆ ಯಾರೋ ನಿಂತಿದ್ದಾರೆ ನೋಡು. ನಿಂಗೆ ಆಮೇಲೆ ಫೋನ್ ಮಾಡ್ತೀನಿ ಆಯ್ತಾ? ಬಾಯ್. ಅತ್ತೆ, ಸಾರಿ, ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ. ಏನು ಮಾಡ್ತಿದ್ದೆ ಸೊಸೆ? ಚಾಟ್ ಮಾಡ್ತಿದ್ದೆ ಅತ್ತೆ. ಚಾಟಾ? ಹಾಂ, ವಿಡಿಯೋ ಕಾಲಲ್ಲಿದ್ದೆ. ಕೇಳಿಸ್ಕೊಂಡೆ. ಮಾತುಗಳಲ್ಲಿ ತುಂಬಾ ತುಂಬಾ ಸಲಿಗೆ ಇತ್ತು. ಫ್ರೆಂಡ್ ಅಷ್ಟೇ ಅತ್ತೆ, ಗೊತ್ತಿರೋನೆ. ಗೊತ್ತಿದ್ಬಿಟ್ರೆ ಫ್ರೆಂಡ್ ಆದವನು ಮನೆಗೆ ಬಂದು 4 ಒಳ್ಳೆ ಮಾತಾಡಿ 1 ಲೋಟ ಕಾಫಿ ಕುಡ್ದು ಹೋಗ್ತಾನೆ. ಹೀಗೆ ಹೊತ್ತಲ್ಲಿ ಬೇಡದಿರೋ ಮಾತುಗಳನ್ನ ಆಡಲ್ಲ. ಇದೆಲ್ಲ ಚೆನ್ನಾಗಿರಲ್ಲ ಮಯೂರಿ. ಗಂಡ ಇದ್ದಾಗ ಫ್ರೆಂಡ್ ಯಾಕಬೇಕು ಅಲ್ವಾ? ಅತ್ತೆ, ಅವ್ನು ನನಗೆ ಒಳ್ಳೆ ಫ್ರೆಂಡು, ತುಂಬ ತಮಾಷೆ ಮಾಡ್ತಾನಷ್ಟೇ. ನಿನ್ನ ಫ್ರೆಂಡು ರಾಮನೋ ರಾವಣನೋ ನಾನು ನೋಡಿದ್ದೀನ? ನೀನಿರೋದು ಇಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಥರ ಇರಬೇಕು.
ಇದನ್ನೆಲ್ಲ ಬೇರೆ ಯಾರಾದರೂ ನೋಡಿದ್ರೆ ಮೀನಾಕ್ಷಿ ಸೊಸೆ ಲಲ್ಲೆ ಹೊಡಿತಿದ್ಲು ಅಂತ ಹೇಳ್ತಾರೆ. ನಿನ್ನನ್ನು ಒಪ್ಪಿದ ತಪ್ಪಿಗೆ ತಲೆ ತಗ್ಗಿಸ್ಲ ನಾನು? ನೋಡು, ಇದೆಲ್ಲ ಚೆನ್ನಾಗಿರಲ್ಲ. ನಾನು ನಿನ್ನ ಒಪ್ಪಿದ್ದೀನಿ ಅಷ್ಟೇ, ನಿನ್ನ ನಡವಳಿಕೆಗಳನ್ನಲ್ಲ. ಜಯಂತನ ಮುಖ ನೋಡಿಕೊಂಡು ನಿನ್ನ ಒಪ್ಪಿರೋದು ಅಷ್ಟೇ. ಹದ್ದು ಬಸ್ತಲ್ಲಿರಬೇಕು, ಇದನ್ನೆಲ್ಲ ಬಿಟ್ಟುಬಿಡ್ಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತೇನೆ? ಹೇಳ್ದಾಗ ಕೇಳ್ಕೊಂಡಿರ್ಬೇಕು. ನಿನ್ನಂತೆ ಇದ್ರೆ ಕಷ್ಟ ಆಗತ್ತೆ. ಅಮ್ಮ, ಯಾಕೆ ರೇಗ್ತಾ ಇದೆಯಾ ಮಯೂರಿ ಮೇಲೆ? ನೋಡು ಪುಟ್ಟು, ಹೇಳಿದ ಮಾತೆ ಕೇಳಲ್ಲ ಅಂತಾಳೆ ನೀನು ಹೆಂಡತಿ. ಅವಳದ್ದೇ ಅವಳಿಗೆ ಊಟ ಮಾಡು ಅಂತ ಆಗ್ಲಿಂದ ಹೇಳ್ತಾ ಇದ್ದೀನಿ. ನನ್ನ ಮಾತೆ ಕೇಳಲ್ಲ ಅಂತಾಳೆ. ಅವಳಿರೋದು ನೋಡು, ಒಳ್ಳೆ ಕಡ್ಡಿ ಥರ ಇದ್ದಾಳೆ. ದೂರದಿಂದ ನಡ್ಕೊಂಡು ಬರ್ತಿದ್ರೆ ಪೆನ್ಸಿಲ್ ನಡ್ಕೊಂಡು ಬಂದ ಹಾಗಿರತ್ತೆ. ಹೊತ್ತೊತ್ತಿಗೆ ಸರಿಯಾಗಿ ತಿಂದೇ ಇದ್ರೆ ಕಾಯಿಲೆ ಬಂದ್ಬಿಡತ್ತೆ. ಪುಟ್ಟು, ಇವತ್ತು ನಿನ್ನ ಹೆಂಡತಿಗೆ ಇಷ್ಟವಾಗಿರೋ ಅಡುಗೆ ಮಾಡಿದ್ದೀನಿ. ನೀನಾದರೂ ಹೇಳಪ್ಪ ಅವಳಿಗೆ. ಗಂಡನ ಪ್ರೀತಿಗೆ ಹೆಂಡತಿ ಸೋಲ್ದೇ ಇರ್ತಾಳ. ಇನ್ನೂ ನೀನು ಊಟಕ್ಕೆ ಬರಲಿಲ್ಲ ಅಂದರೆ 4 ಬಾರಿಸಿ ಕರ್ಕೊಂಡು ಬಾ ಅಂತ ಹೇಳ್ತೀನಿ. ಬೇಗ ಬಾ, ಕರ್ಕೊಂಡು ಬಾ ಪುಟ್ಟು. ಸರಿ ಅಮ್ಮ. ಮಯೂರಿ, ಅಮ್ಮನ ಪ್ರೀತಿ ಸ್ವಲ್ಪ ಹೊರಟು, ಆದರೆ ಮನಸ್ಸು ತುಂಬ ಮೃದು. ಬಾ, ಊಟಕ್ಕೆ ಹೋಗೋಣ. ಬಂದೆ, ನೀನು ಹೋಗಿರು. ನಂಗೆ ತುಂಬ ಹೊಟ್ಟೆ ಹಸಿದಿದೆ, ಬಾ ಹೋಗೋಣ. ನೀನು ಹೋಗು, ನಾನು ಬರ್ತೀನಿ. ಬೇಗ ಬಾ. ಪ್ರೀತಿಯ ರಾಜೀವ್ ಸರ್, ಯಾವಾಗಲೂ ನೀವು ನನಗೆ ನೆನಪಾಗ್ತೀರಾ. ನಾನು ನಿಮ್ಮನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ. ನಾನು ನಿಮ್ಮನ್ನ ಪೂಜಿಸ್ತೀನಿ. ನೀವಿಲ್ಲದೆ ನನ್ನ ಕೈಲಿರೋಕ್ಕಾಗಲ್ಲ. ತುಂಬ ಕಷ್ಟ ಆಗುತ್ತೆ. ನನ್ನ ಪ್ರೀತಿನ ನೀವು ದಯವಿಟ್ಟು ಒಪ್ಕೊಳ್ಳಿ. ನಿಮ್ಮವಳು ಮೇಘ. ಮೇಘ, ಟೈಮ್ ಆಯ್ತು, ಹೊರಡೋಣವಾ? ನನಗೆ ಯಾಕೋ ಭಯ ಆಗ್ತಿದೆ ಕಣೆ. ನರ್ವಸ್ ಆಗಿದ್ದೀನಿ. ಯಾಕೆ? ಹುಡುಗಿರ್ ನರ್ವಸ್ ಆದರೆ ಹುಡುಗರು ಹುಡ್ಕೊಂಡು ತಿನ್ಬಿಡ್ತಾರಷ್ಟೇ. ಯಾವಾಗಲೂ ಬಿಂದಾಸಾಗಿರ್ಬೇಕು. ಆಮೇಲೆ ಲವ್ ಲೆಟ್ರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನೂ ಆಗಿಲ್ಲ ತಾನೆ? ಆಮೇಲೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿ ಎಡವಟ್ಟಾಗ್ಬಿಟ್ಟಾತು. ಬರ್ತಿದ್ದೀನಿ ಕಣೆ. ಅವ್ರು ಇದನ್ನು ಓದಿ ಅರ್ಥ ಆಗ್ತಾ ಇದ್ರೆ ಸಾಕು. ಪ್ರೀತಿನ ಹೇಳ್ಕೊಳ್ಳೋದ್ರಲ್ಲಿ ಎಷ್ಟು ಕಷ್ಟ ಇದೆ ಅಲ್ವಾ? ರಾಜೀವ್ ಸರ್ ನನ್ನ ಒಪ್ಕೊಂಡ್ರೆ ಸಾಕು. ನಿನ್ನಂಥ ದಂತದ ಗೊಂಬೆನ ಒಪ್ಲೇಬೇಕು. ಒಪ್ಲಿಲ್ಲ ಅಂದರೆ ಅವಯ್ಯ ವೇಸ್ಟ್ ಬಾಡಿ ಅಂತಾನೆ ಅರ್ಥ. ನೋಡು, ನನ್ನ ಏನು ಬೇಕಾದರೂ ಅನ್ನು, ಆದರೆ ಅವ್ರನ್ನ ಮಾತ್ರ ಏನು ಅನ್ಬೇಡ. ಸರಿ, ಸಾರಿ ಮಾ, ಟೈಮ್ ಆಯಿತು. ಇನ್ನು ಅರ್ಧ ಗಂಟೆ ಅವರೇ ರಾವ್ ಕಾಲ ಶುರುವಾಗುತ್ತೆ. ಬಾ ಹೋಗೋಣ. ಅಂಜಲಿ, ಅವ್ರು ನನ್ನ ಒಪ್ಕೋತಾರಲ್ವಾ? ಅವ್ರು ಕಂಡ್ರೆ ನನಗೆ ತುಂಬ ಇಷ್ಟ. ನನ್ನ ಪ್ರಾಣ. ಅವ್ರನ್ನ ಕಳ್ಕೊಂಡ್ರೆ ನನ್ನ ಮನ್ಸಿಗೆ ತುಂಬ ನೋವಾಗುತ್ತೆ ಕಣೆ. ಏನೂ ಆಗಲ್ಲ, ಬಾರೆ. ಆಕಾಶ ಎಷ್ಟು ಕಿಲೋಮೀಟರ್ ಇದೆ ಅಂತ ಡಿಸೈಡ್ ಮಾಡ್ತಾ ಕೂತಿದ್ರಾ? ಬನ್ನಿ, ಲೇಟ್ ಆಯ್ತು ಕಾಲೇಜ್ಗೆ. ಮೇಘ, ಅಮ್ಮ. ಅಲ್ಲಮ್ಮ,
ಬೆಳಗಿನ ಜಾವ 4 ಗಂಟೆಗೆ ಎದ್ರು ಲೇಟ್ ಆಗತ್ತೆ ಅಂತ ತಿಂಡಿ ತಿಂದೆ ಹೊರಡ್ತಿರಲ್ಲ. ಮಯೂರಿ ಓ ಕಾಲೇಜ್ಗೆ ಹೊರಟ್ರಾ? ಹುಷಾರಮ್ಮ, ಹುಷಾರ ಕಾಲೇಜ್ಗೆ ಹೋಗ್ಬಿಟ್ ಬಾ. ಇದೇನಿದು ಹೊಸದಾಗಿ ಇವತ್ತು ಕಾಲೇಜ್ಗೆ ಹೋಗೋ ಥರ ಹೇಳ್ತಿದ್ಯಲ್ಲ? ಹಾಗಲ್ಲ ಅತ್ತಿಗೆ, ಬಾಳೆ ಎಲೆ ಮೇಲೆ ಮುಳ್ಳು ಬಿದ್ದರು, ಮುಳ್ಳಿನ ಮೇಲೆ ಬಾಳೆ ಎಲೆ ಬಿದ್ದರು ನಷ್ಟ ಬಾಳೆ ಎಲೆಗೆ ತಾನೆ. ಅದಕ್ಕೆ ಹೇಳ್ತಾ ಇದ್ದೀನಿ. ನಮ್ಮ ಗೋಕರ್ಣದಲ್ಲಿ ಫಾರಿನ್ ಪುಂಡ್ರು ಜಾಸ್ತಿ, ಕಂಪ್ಯೂಟರ್ ಇಟ್ಕೊಂಡು ಅದೇನೇನೋ ಮಾಡ್ತಿರ್ತಾರಂತೆ.